ನಿನ್ನೆ ಸಂಕಷ್ಟಿ ಇತ್ತಲ್ಲ, ಸಂಕಷ್ಟಿರ ಸಂಬಂಧ ಇಲ್ಲಿ ಸಾಬುದಾನಿ ಕಿಚಡಿ ಮಾಡಿದ್ವಿ. ಅದು ಯಾರು ಮಾಡಿದ್ರು ಅಂದರೆ ನಮ್ಮ ಮನೆಯವ್ರು ಮಾಡಿದರು. ಆಲ್ಮೋಸ್ಟ್ ನಾವು ತಿಂಗಳಿಗೆ ಒಂದು ಸಲನೇ ಸಾಬುದಾನಿ ಕಿಚಡಿ ಅಥವಾ ಉಪ್ಪಿಟ್ಟು ತಿನ್ನೋದು. ಆದರೆ ಮಾಡಿದ್ರೆ ಮಾತ್ರ ನಮ್ಮ ಮನೆಯವರೇ ಮಾಡ್ತಾರೆ. ನಾನು ಲಾಸ್ಟ್ ಒಂದು ಸಲ ರೆಸಿಪಿಯಲ್ಲಿ ನಾನು ಹೇಳಿದ್ದೆ, ಅವ್ರ ಕೈಯಲ್ಲೇ ಮಾಡ್ಕೊಂಡು ತಿಂದುಬಿಟ್ರೆ ತುಂಬ ಚೆನ್ನಾಗಿ. ನಮಗೆ ಮಾಡೋಕ್ಕೆ ಬರಲ್ಲ ಅಂತಲ್ಲ, ಬಟ್ ಅವ್ರು ಮಾಡಿದ್ದು ಮಾತ್ರ ಭಾಳ ಟೇಸ್ಟ್ ಇರ್ತೈತಿ. ನನ್ನ ಮಗಳಿಗಂತೂ ಅವ್ರದ್ದೇ ಬೇಕು. ನಾನು ಮಾಡ್ದೇನೆ ಅಂದರೂ ಅವ್ರು ಬೇಜಾರು ಮಾಡ್ಕೊತಾಳೆ, ಬೇಡ ಪಪ್ಪನೇ ಮಾಡಲಿ ಅಂತ. ಹಾಗಾದರೆ ಹೇಗೆ ಮಾಡೋದಂತ ನೋಡ್ಕೊಳ್ಳೋಣ. ನಿಮ್ಮೆಲ್ಲರ ದಿನ ನಗುವಿಂದ ಸ್ಟಾರ್ಟ್ ಆಗಿ ನಗುವಿಂದ ಎಂಡ್ ಆಗಲಿ. ವಿಡಿಯೋ ನೋಡುತ್ತಿರುವೆಲ್ಲ ನನ್ನ ನಮಸ್ಕಾರಗಳು. ನಾನು ನಾಗವಿಡಿ ರಾಜ್. ಇಲ್ಲಿ ಒಂದು ಪಾತ್ರೆ ಹಿಡ್ಕೊಂಡ್ಬಿಟ್ಟು ಅವರು ಸಾಸಿವೆ ಎಣ್ಣೆ ಹಾಕ್ಕೊಂಡು ಸಾಸಿವೆ, ಜೀರಿಗೆ, ಹಸಿಮೆಣಸಿನ್ಕಾಯಿ ಎಲ್ಲ ಹಾಕಿದ್ದಾರೆ. ನಾನು ಅವ್ರು ಮಾಡ್ತಾ ಇರಬೇಕಾದ್ರೆ ನನಗೆ ಆಮೇಲೆ ನೆನಪಾಯಿತು ವಿಡಿಯೋ ಮಾಡ್ಕೊಳ್ಳೋದು. ಹಾಗಾಗಿ ನಾನು ಫಸ್ಟ್ಗೆ ಮಾಡ್ಕೊಳ್ಳಿಲ್ಲ. ಏನಿಲ್ಲ, ಎಣ್ಣೆ, ಸಾಸಿವೆ, ಜೀರಿಗೆ, ಹಸಿಮೆಣಸಿನ್ಕಾಯಿ, ಕರಿಬೇವು ಇದು ಚೆನ್ನಾಗಿ ಫ್ರೈ ಆದಮೇಲೆ ಈರುಳ್ಳಿ ಹಾಕ್ಕೊಂಡು ಈರುಳ್ಳಿನೂ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊತಾರೆ. ನಮ್ಮ ಮನೇಲಿ ಯಾವ ಕಾರಣಕ್ಕೂ ಉಪವಾಸ ಮಾಡಿದ್ರು ಕೂಡ ಸಾಬುದಾನಿ ಉಪ್ಪಿಟ್ಟೆ ತಿನ್ನೋದು. ಸಾಬುದಾನಿ ಉಪ್ಪಿಟ್ಟು ನಾವು ಇದೇ ಥರ ಮಾಡೋದು, ಶೇಂಗಾ ಮತ್ತು ಆಲೂಗಡ್ಡೆ ಅದೆಲ್ಲ ಹಾಕಿ. ನೀವು ಯಾವ ಥರ ಮಾಡ್ತೀರಿ? ಅಥವಾ ಉಪವಾಸಕ್ಕೆ ಒಬ್ಬೊಬ್ಬರು ಅದನ್ನು ತಿನ್ನಲ್ಲ ಇದನ್ನು ತಿನ್ನಲ್ಲ ಅಂತ ಹೇಳ್ತಾರೆ. ಏನು ತಿನ್ನಲ್ಲ ಅಥವಾ ಯಾವ ಥರ ಮಾಡ್ತೀರಿ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸೋದನ್ನು ಮಾತ್ರ ಮರಿಬೇಡ್ರಿ. ನೋಡಿರಿ, ಈರುಳ್ಳಿ ಚೆನ್ನಾಗಿ ಫ್ರೈ ಆಯಿತು. ಈಗ ಈರುಳ್ಳಿಗೆ ಇಲ್ಲಿ ಅಷ್ಟು ಪುಡಿ ಹಾಗೆ ಉಪ್ಪು, ರುಚಿ ತಕ್ಕಷ್ಟು ಉಪ್ಪು ಹಾಕ್ಕೊಂಡ್ರೆ ನೆಕ್ಸ್ಟು ಆಲೂಗಡ್ಡೆ ಸ್ಮ್ಯಾಶ್ ಮಾಡ್ಕೊಂಡು ಹಾಕೋತಾರೆ. ಹಾಗೆ ಒಬ್ಬೊಬ್ಬರು ಲವಣದ ಉಪ್ಪು ಅಂತಂದೇಳಿ ಲವಣದ ಉಪ್ಪು ಎಲ್ಲ ಯೂಸ್ ಮಾಡ್ತಾರೆ. ಈ ಉಪ್ಪು ತಿನ್ನಬಾರ್ದು ಉಪವಾಸ ಇದ್ದಾಗೆ ಅಂತ. ಬಟ್ ಉಪ್ಪೇ. ನಾವು ನಿರಾಹಾರ ಅಂತೂ ಮಾಡೋಕ್ಕಾಗಂಗಿಲ್ಲ ಅಂತಂದೇಳಿ ನಾವು ಸಾಬುದಾನಿ ಉಪ್ಪಿಟ್ಟು ಉಪವಾಸ ಮಾಡಲಿಕ್ಕೆ ತಿನ್ಬೋದು ಅಂತಂದೇಳಿ ನಾವು ಇದನ್ನು ತಿಂತೀವಿ. ನೀವು ಉಪವಾಸ ಇದ್ದಾಗೆಲ್ಲ ಏನು ತಿಂತೀರಿ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸೋದನ್ನು ಮಾತ್ರ ಮರಿಬೇಡಿ. ಹಾಗೆ ನಾನು ಹೇಳ್ದಂಗೆ ರುಚಿ ತಕ್ಕಷ್ಟು ಉಪ್ಪು, ಇಲ್ಲಿ ಪಿಂಕ್ ಸಾಲ್ಟನ್ನು ಯೂಸ್ ಮಾಡ್ತಾಯಿದ್ದಾರೆ. ಇದೆಲ್ಲ ಹಾಕ್ಕೊಂಡು ಆಲೂಗಡ್ಡೆ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋತಾರೆ ಅವರು ಸ್ಮ್ಯಾಶರ್ದಿಂದ. ನೋಡ್ರಿ, ಇಲ್ಲೇ ಮಾಡ್ಕೋತಿದ್ದಾರೆ. ಸ್ಮ್ಯಾಶ್ ಆಗಿರೋ ಆಲೂಗಡ್ಡೆನೆಲ್ಲ ಅದಕ್ಕೆ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಆಗೋ ಅಷ್ಟೊತ್ತಿಗೆ ಚೆನ್ನಾಗಿ ಫ್ರೈ ಆಗಬೇಕದು. ಫ್ರೈ ಆಗೋ ಅಷ್ಟೊತ್ತಿಗೆ ನಾನಿಲ್ಲಿ ಸಾಬುದಾನಿನ ಹೇಗೆ ನೆನೆಸಿರಬೇಕು ಅಂತ ಹೇಳ್ತೇನೆ ನೋಡಿರಿ. ರಾತ್ರಿಯೇ ನಾನು ಏನು ಮಾಡ್ತೀನಿ, ಒಂದು ತಾಸು ಫುಲ್ಲು ನೀರು ಮುಳುಗೋಂಗೆ ನೆನೆಸಿಟ್ಬಿಟ್ಟು ಒಂದು ತಾಸು ಆದಮೇಲೆ ನಾನು ನೀರನ್ನು ಬಸಿದ್ಬಿಟ್ಟು ನೆಕ್ಸ್ಟು ಅದನ್ನು ನಾನು ಬಾಯಿ ಮುಚ್ಚಿಟ್ಟಿರ್ತೀನಿ. ಬೆಳಿಗ್ಗೆನ ಅಷ್ಟೊತ್ತಿಗೆ ಇವು ಅಳ್ಕೊಂಡ್ಬಿಟ್ಟು ಎಷ್ಟು ಚೆನ್ನಾಗಿ ಆಗ್ತಾವೆ ನೋಡಿರಿ. ಇಲ್ಲಿ ಭಾಳ ಚೆನ್ನಾಗಿ ಈ ಥರ ನಾವು ಸ್ಕ್ವೀಸ್ ಮಾಡಿದರೆ ಸ್ಪಾಂಜಿಯಾಗಿರಬೇಕು. ಅಂದರೆ ಇದು ನಾವು ಅದನ್ನು ಹಿಚ್ಕಿದಾಗ ನೋಡಿರಿ, ಅದು ಮತ್ತೆ ಹಿಚ್ಕೊಂಡ್ಬಿಟ್ಟು ಮತ್ತೆ ಕೂಡ್ಕೊಳ್ತೈತೆ. ಅಷ್ಟು ಚೆನ್ನಾಗಿ ಆಗಬೇಕು. ಅಂದ್ರೆ ನಾವು ಸಾಬುದಾನಿ ಉಪ್ಪಿಟ್ಟು ಮಾಡಿದಾಗ ತುಂಬ ಚೆನ್ನಾಗಿ ಆಗ್ತೈತಿ. ಒಳಗಡೆ ಹಸಿ ಅಂಶ ಏನೂ ಇರೋಂಗಿಲ್ಲ. ಇವಾಗ ಹಾಲು ಹಾಕಿ ಫ್ರೈ ಮಾಡ್ತಿದ್ದಾರಲ್ಲ, ಅದರಲ್ಲಿ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಒಂದೆರಡರಿಂದ 3 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಅದು ಎಲ್ಲ ಒಗ್ಗರಣೆ ಎಲ್ಲ ಅದಕ್ಕೆಲ್ಲ ಮಿಕ್ಸ್ ಆಗಿಬಿಟ್ಟು ತುಂಬ ಚೆನ್ನಾಗಿ ಹೀರ್ಕೊಳ್ತದೆ. ಏನು ಹಸಿ ವಾಸನೆ ಎಲ್ಲ ಇರೋಂಗಿಲ್ಲ. ಒಂದು 2-3 ನಿಮಿಷ ಸಿಮ್ಮಾಗಿ ಫ್ಲೇಮ್ ಹಿಡ್ಕೊಂಬಿಟ್ಟು ಫ್ರೈ ಮಾಡಿರಿ. ಲಾಸ್ಟಿಗೆ ಶೇಂಗಾ ಪುಡಿ ಹಾಗೆ ಕೊತ್ತಂಬರಿ ಒಂದು ಹಾಕಿಬಿಟ್ರೆ ನೋಡಿರಿ, ಸಾಬುದಾನಿ ಕಿಚಡಿ ಅಥವಾ ಸಾಬುದಾನಿ ಉಪ್ಪಿಟ್ಟು ತಿನ್ನಕ್ಕೆ ರೆಡಿ. ಅದು ನಮ್ಮ ಮನೆಯವ್ರು ಮಾಡಿಕೊಟ್ಟದ್ದು ಟೇಸ್ಟ್ ಅಂದ್ರೆ ಅಯ್ಯೋ. ಒಬ್ಬೊಬ್ರು ಹೇಳ್ತಾರೆ, ನೀವು ಅಂಗಾರಿಕ ಸಂಕಷ್ಟಿಗೆ ಇದನ್ನೆಲ್ಲ ತಿಂತೀರಾ ಅಂತಾರೆ. ಒಬ್ಬೊಬ್ರು ಹೇಳ್ತಾರೆ, ನಾವು ತಿನ್ನಲ್ಲಪ್ಪ, ನಾವು ಉಪ್ಪು ಖಾರ ಮುಟ್ಟಲ್ಲ ಅಂತ. ಅವ್ರವ್ರ ಭಕ್ತಿ ಮೇಲೆ ಹೋಗುತ್ತೆ. ಅವ್ರವ್ರ ಭಕ್ತಿ, ಅವ್ರವ್ರ ಪ್ರೀತಿ ಅಷ್ಟೇ. ಅಂದರೆ ಯಾರಿಗಾಗುತ್ತೋ ಅವ್ರು ಮಾಡಲಿ ಉಪವಾಸನ, ಯಾರಿಗಾಗಲ್ಲೋ ಇಂಥ ತಿಂದುಬಿಟ್ಟು ಮಾಡ್ಬೋದು. ಅಷ್ಟೇ ಚೆನ್ನಾಗಿರುತ್ತೆ, ಅಷ್ಟೇ ರುಚಿ ಇರ್ತೈತಿ. ಇನ್ನು ತಿಂದ್ರಿ ಅಂತಂದರೆ ನೀವು ದಿನಾನೂ ಸಂಕಷ್ಟಿ ಇರಲಪ್ಪ, ದಿನ ಉಪವಾಸ ಮಾಡೋಣ ಅಂತೀರ. ಅಷ್ಟೊಂದು ರುಚಿಯಾಗಿರ್ತೈತಿ ನೋಡಿರಿ. ಮಿಕ್ಸ್ ಎಲ್ಲ ಆದಮೇಲೆ ಎಷ್ಟು ಚೆನ್ನಾಗಿತ್ತು ಅಂದರೆ, ಉಪ್ಪು ಟೇಸ್ಟ್ ನೋಡೋ ಅಂತ ಮಗಳಿಗೆ ಹೇಳ್ತಾಯಿದ್ರು ನಮ್ಮ ಮನೆಯವರು. ಉಪ್ಪು ಟೇಸ್ಟ್ ನೋಡಿದ್ರೆ ಸಖತ್ತಾಗಿತ್ತು. ಸರಿ, ನೀವು ಒಂದ್ಸಲ ಟ್ರೈ ಮಾಡಿರಿ, ಹೇಗಿತ್ತು ಅಂತಂದು ಹೇಳಿ. ಹೇಗೆ ಬಂತು ಅಂತಂದೇಳಿ ನೀವು ಕಮೆಂಟ್ ಮೂಲಕ ಹೇಳೋದನ್ನು ಮಾತ್ರ ಮರಿಬೇಡಿ. ಹಾಗೆ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ದೀರಿ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಹೇಗಿತ್ತು ಅಂತಂದೇಳಿ ಅವರು ಕೂಡ ಹೇಳ್ತಾರೆ ಸಾಬುದಾನಿ ಉಪ್ಪಿಟ್ಟು. ಓಕೆ, ನಿಮ್ಮೆಲ್ಲರ ದಿನ ನಗುವಿಂದ ಸ್ಟಾರ್ಟ್ ಆಗಿ ನಗುವಿಂದ ಎಂಡ್ ಆಗಲಿ. ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ಮತ್ತು ನಾನು